Hello students, today in your financial accounting we are moving towards our illustrations. In the last class we have studied the theory of profit prior to incorporation. In this class we are moving towards the illustration. Let's see how it is anta. First one, illustration number 1. Star Limited was incorporated on 1st July 2020 to acquire a running business with effect from 1st April 2020. ಓಕೆ, 1st April 2020ಗೆ ಒಂದು ಬಿಸ್ನೆಸ್ಸನ್ನು ಅಕ್ವೈರ್ ಮಾಡ್ತಾರೆ. ಆ ಬಿಸ್ನೆಸ್ ಇನ್ಕಾರ್ಪೊರೇಟ್ ಆದದ್ದು ಯಾವಾಗ? 1st July 2020ಗೆ. ಸೊ ಈ 1st July 2020 ಟು 31st March 2021 ತನಕದ ಡೇಟನ್ನು ನಾವು ಇನ್ಕಾರ್ಪೊರೇಷನ್ ಆದ ನಂತರದ ಸಮಯ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? 1st July 2020ಇಂದ 31st March 2021 ಅಂದರೆ ಎಷ್ಟಾಯಿತು? ಜುಲೈ ಟು ಮಾರ್ಚ್. ಕೌಂಟ್ ದ ಮಂತ್, ಇಟ್ ವಿಲ್ ಬಿ 9 months. ದೋಸ್ 9 months ಈಸ್ ಟ್ರೀಟೆಡ್ ಆ್ಯಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಹಾಗಾದರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಯಾವುದು? 1st Aprilಂದ 1st July ತನಕ, ಅಂದರೆ 30th June ತನಕ 3 months ಏನಿದೆ ಅದನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವಾ ಹೇಗೆ ಡೇಟ್ ನೋಡೋದು ಅಂತ ಹೇಳಿ? ಸೊ ವಾಟ್ ಈಸ್ ಇನ್ಫಾರ್ಮೇಷನ್ ಗಿವನ್? ದೇರ್ ವಾಸ್ ಅ ಗ್ರಾಸ್ ಪ್ರಾಫಿಟ್ ಆಫ್ rupees 3 lakh. 3 lakh ಇದು ಯಾವ ಪೀರಿಯಡ್ ಇದು ಅಂತ ಹೇಳಲಿಲ್ಲ. ಓಕೆ, ಇಯರ್ ಎಂಡಲ್ಲಿ 31st March 2021ನಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 3 lakh ಇದೆ. ಸೇಲ್ಸ್ ಎಷ್ಟಿದೆ? ಟೋಟಲ್ ಸೇಲ್ಸ್ 12 lakh ಇದೆ. 12 lakh ಇದೆ. ಅದರಲ್ಲಿ ಆಫ್ ವಿಚ್ 2,40,000 ವೇರ್ ಫಾರ್ ದ ಫಸ್ಟ್ 6 months. ಫಸ್ಟ್ 6 monthಗೆ ಅಂದರೆ 1st Aprilಂದ 6 months ಯಾವಾಗಕ್ಕಾಗ್ತದೆ? ಸೆಪ್ಟೆಂಬರ್ ಎಂಡ್ ತನಕ ಆಯಿತು. ಓಕೆ, ಅಲ್ಲಿ ತನಕದ ಮಂತಿನ ಏನು ಸೇಲ್ಸ್ 2,40,000 ಇದರಲ್ಲೇ ಇದೆ. ಆಫ್ ವಿಚ್ ಅಂತ ಹೇಳಿದರೆ 12 lakh 2,40,000 ಆಲ್ಸೋ ಇನ್ಕ್ಲೂಡೆಡ್ ಅಂತ ಅರ್ಥ. ನೆಕ್ಸ್ಟ್ ಥರ್ಡ್ ಒನ್ ಏನು? ದ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ ಇನ್ಕ್ಲೂಡ್ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಅಂತ ನೋಡುವ. ಫಸ್ಟ್ ಒನ್ ಡೈರೆಕ್ಟರ್ಸ್ ಫೀಸ್. ಎಲ್ಲಿ ಹಾಕ್ತೀರಿ ಡೈರೆಕ್ಟರ್ಸ್ ಫೀಸ್? ಲೆಟ್ಸ್ ಸಿ. ಡೈರೆಕ್ಟರ್ಸ್ ಅಂದರೆ ಕಂಪೆನಿ ಅಂತ ಅರ್ಥ. ಕಂಪೆನಿ ಅಂದರೆ ಇನ್ಕಾರ್ಪೊರೇಷನ್ ಆಗಿರಬೇಕು ಅಂತ ಅರ್ಥ, ಸರಿಯಾ? ಸೊ ಅದು ಇನ್ಕಾರ್ಪೊರೇಷನ್ ಆದ ನಂತರದ ಪೀರಿಯಡ್ಗೆ ಬರ್ತದೆ. 15,000 ವಿಲ್ ಸಿ ದೇರ್. ಬ್ಯಾಡ್ ಡೆಟ್ಸ್, ಡೆಟ್ ಅದು we have to see according to the standing information ಹೇಗೆ ಕೊಟ್ಟಿದ್ದಾರೆ ಆ ತರಹ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ 12,000 ಇದೆ. ಅಂಡರ್ ಅ ಕಾಂಟ್ರಾಕ್ಟ್ ಅಮೌಂಟಿಂಗ್ ಟು 1,000 per month. ಅಂದರೆ ನಾವು ಮಂತ್ ಪ್ರಕಾರ ಕೊಟ್ಟರೆ ಆಯಿತು. ಓಕೆ, ಅದನ್ನು ನೋಡುವ. ನೆಕ್ಸ್ಟ್ ಸ್ಯಾಲರೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ rupees 64,000. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ rupees 5,000. ಡೊನೇಷನ್ ಟು ಎ ಪೊಲಿಟಿಕಲ್ ಪಾರ್ಟಿ ಗಿವನ್ ಬೈ ದ ಕಂಪನಿ rupees 5,000. ಇಷ್ಟು ಎಕ್ಸ್ಪೆನ್ಸಸ್ ಇದೆ. ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಕೊಟ್ಟದ್ದು ನೋಡಿ, ಇಲ್ಲಿ ಕೊಟ್ಟದ್ದು ಗ್ರಾಸ್ ಪ್ರಾಫಿಟ್, ಸರಿ ಅಲ್ವಾ? ಅದರಲ್ಲಿ ಇದು ಇಷ್ಟು ಎಕ್ಸ್ಪೆನ್ಸ್ ಇದೆ ನೋಡಿ. ಇಷ್ಟು ಎಕ್ಸ್ಪೆನ್ಸಸನ್ನು ನಾವೇನು ಮಾಡಬೇಕು? ಪುನಃ ಲೆಸ್ ಮಾಡಬೇಕು. ಅದರಿಂದ ಲೆಸ್ ಮಾಡಿದಾಗ ನಮಗೇನು ಸಿಗ್ತದೆ? ನೆಟ್ ಪ್ರಾಫಿಟ್ ಸಿಗ್ತದೆ. ಗ್ರಾಸ್ ಪ್ರಾಫಿಟ್ ಮೈನಸ್ ಎಕ್ಸ್ಪೆನ್ಸಸ್, ಇಟ್ ವಿಲ್ ಬಿ ನೆಟ್ ಪ್ರಾಫಿಟ್. ಸೊ ನಾವೀಗ ಆ ನೆಟ್ ಪ್ರಾಫಿಟ್ ಎಷ್ಟು ಅಂತ ನೋಡಲಿಕ್ಕಿರೋದು. ಅದು ಕೂಡ ಪ್ರೀ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇದ್ದು. ಸೊ ನಾವು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಮೌಂಟ್ ಆಫ್ ಪ್ರಾಫಿಟ್ ಮೇಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಇನ್ಕಾರ್ಪೊರೇಷನ್. ಲೆಟ್ಸ್ ಸಿ ದ ಸೊಲ್ಯೂಷನ್. ಬಿಫೋರ್ ಸೊಲ್ಯೂಷನ್, ಒಂದು ವರ್ಕಿಂಗ್ ನೋಟ್ ಇಸ್ ದೇರ್. ದಟ್ ಈಸ್ ಟೋಟಲ್ ಸೇಲ್ ಫಾರ್ ದ ಇಯರ್ 2020-21 ಎಷ್ಟು? 12 lakh ಅಂತ ನಾನು ಹೇಳಿದೆ. ಮತ್ತು ಅದರಲ್ಲಿ ಏನು ಹೇಳಿದ್ದಾರೆ? ಅದರಲ್ಲಿ ಫಸ್ಟ್ 6 months ಸೇಲ್ಸಲ್ಲಿ 2,40,000 ಇನ್ಕ್ಲೂಡ್ ಆಗಿದೆ. ನಮಗೆ ಫಸ್ಟ್ 6 months ಬೇಕಾದದ್ದು. ಒಂದು ಫಸ್ಟ್ 3 months ಇದ್ದು, ಇನ್ನು ಉಳಿದ 9 months ನಮಗೇನು ಬೇಕು? ಸೇಲ್ಸ್ ಬೇಕು. ಸೊ ಫಸ್ಟ್ 3 months ಹೇಗೆ ನೋಡಬೇಕು? ವಿ ಹ್ಯಾವ್ ಟು ಡಿವೈಡ್. ಅರ್ಥ ಆಗ್ತದಾ? ಫಸ್ಟ್ 6 months ಸೇಲ್ಸ್ 2,40,000 ಅಂತೆ. ಅಂದರೆ ಒಂದು ಮಂತಿಗೆ ಎಷ್ಟು? 2,40,000 ಡಿವೈಡೆಡ್ ಬೈ 6 ಮಾಡಬೇಕು. ಡಿವೈಡ್ ಬೈ 6 ಮಾಡಿದಾಗ ನಮಗೆ 40,000 ಬರ್ತದೆ. ಅಂದರೆ ಒಂದೊಂದು ಮಂತಿಗೆ, ಫಸ್ಟಿನ 6 monthsಗೆ ಪ್ರತಿ ಒಂದು ಮಂತಿಗೂ ಎಷ್ಟಾಯಿತು? 40,000 ಸೇಲ್ ಅಂತ ಆಯಿತು.
ಸರಿಯಾ? ಈಗ ನಾವು 6 ಮಂತಿಗೆ ನೋಡ್ತಾ ಇಲ್ಲ, ಎರಡೇ ಡಿವೈಡ್ ಮಾಡ್ತೇವೆ ನಾವು. ಯಾವುದು? ಒಂದು ಫಸ್ಟಿನ ಪ್ರೀ ಪೀರಿಯಡ್ 3 ಮಂತಿಗೆ, ಇನ್ನೊಂದು ಪೋಸ್ಟ್ ಪೀರಿಯಡ್ 9 ಮಂತಿಗೆ 2 ಕ್ಯಾಲ್ಕುಲೇಷನ್ ಮಾಡಬೇಕು ಹಾಗಾದರೆ ನಾವೀಗ 12 ಲ್ಯಾಕಲ್ಲಿ ಈ 40,000 ಇದೆ ಅಲ್ವಾ, ಇಲ್ಲಿ 2,40,000 ಡಿವೈಡೆಡ್ ಬೈ 6 ಬಂದ ಆನ್ಸರ್. ಈ 40,000 ಇಂಟು 3 ಮಾಡಬೇಕು. ಇಲ್ಲಿಗೆ ಎಷ್ಟಾಯ್ತಾಗ 40,000 ಇಂಟು 3 ಮಾಡಿದಾಗ ಅದು ಪ್ರೀ ಪೀರಿಯಡ್ಗೆ. ಇದರಲ್ಲಿ ಎಷ್ಟು ಬಂತು? 4 ಇಂಟು 3 ಎಷ್ಟಾಯಿತು? 1,20,000. ಸರಿಯಾ? ಈ 1,20,000 ಟೋಟಲ್ ಸೇಲಿಂದ ಮೈನಸ್ ಮಾಡಿ. 1,20,000 ಮೈನಸ್ ಮಾಡಿದಾಗ ನೋಡಿ ಇಲ್ಲಿದೆ, ನೋಡಿ 12,000 ಮೈನಸ್ 12 ಲ್ಯಾಕ್ ಮೈನಸ್ 1,20,000 ಎಷ್ಟಾಯಿತು? 10,80,000. ಇದೇನು? ಇದು 9 ಮಂತಿಗೆ ಇರುವ ಸೇಲ್, ಉಳಿದ 9 ಮಂತಿಗೆ ಇರುವ ಸೇಲ್. ಅರ್ಥ ಆಯ್ತಲ್ವಾ ಹೇಗೆ ಸೇಲನ್ನು ಮಾಡಿದಂತ ಹೇಳಿ? ಫಸ್ಟಿಗೆ ನೀವು ಇಲ್ಲಿ ನೋಡಬೇಕು, ಟೋಟಲ್ ಇರೋದೆಷ್ಟು ಸೇಲ್ಸ್? 12 ಲ್ಯಾಕ್ ಇದೆ. ಅದರಲ್ಲಿ ಇನ್ನೊಂದೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? 2,40,000 ಏನಿದೆ ಇದು ಫಸ್ಟ್ 6 ಮಂತಿನ ಸೇಲ್ ಅಂತೇಳಿ. ಫಸ್ಟ್ 6 ಮಂತಿನ ಸೇಲ್ ನಮಗೆ ಯಾಕೆ ಕೊಟ್ಟಿದ್ದಾರೆ? ಟು ಫೈಂಡ್ ಔಟ್ ದ ರಿಮೈನಿಂಗ್ 3 ಮಂತ್ ಇದೆ ಅಲ್ವಾ, ಅಲ್ಲೇ ಅಷ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕಿದ್ರೆ ನಮಗೆ ಗೊತ್ತಾಗಬೇಕು ಒಂದು ಮಂತಿಗೆ ಎಷ್ಟು ಸೇಲ್ ಆಗಿರಬಹುದು ಅಂತೇಳಿ. ಸೊ ಅದನ್ನು ನಾವು ಡಿವೈಡ್ ಮಾಡಿದಾಗ 40,000 ಬರ್ತದೆ. ಇದನ್ನು ನಾವು ಇಂಟು 3 ಮಾಡಿ ಫಸ್ಟ್ 3 ಮಂತ್ ಪ್ರೀ ಪೀರಿಯಡ್ನ ಸೇಲನ್ನು ಫೈಂಡ್ ಔಟ್ ಮಾಡ್ತೇವೆ. ಅದು 1,20,000. ಓಕೆ, ಫಸ್ಟ್ 3 ಮಂತ್ ಅಂದರೆ ಎಲ್ಲಿಂದ ಇಲ್ಲಿ ತನಕ? ಒಂದು ಫಸ್ಟ್ ಏಪ್ರಿಲಿಂದ 30th ಜೂನ್ ತನಕ. ನೆಕ್ಸ್ಟ್ನ ಪೀರಿಯಡ್ ಯಾವುದು? ಆಫ್ಟರ್ ದೋಸ್ 9 ಮಂತ್ಸ್ ಯಾವುದು? 1/7/2020 ಇಂದ 31st 3/2020 ತನಕದು ನೆಕ್ಸ್ಟ್ ಪೀರಿಯಡ್. ಅಲ್ಲಿ 12 ಲ್ಯಾಕಿಂದ ಈ 1,20,000 ಅಂದರೆ ನಾವು ಯಾವುದು ಮೊದಲಿನ ಪೀರಿಯಡಿಗೆ ಮೈನಸ್ ಮಾಡಿದ್ದೇವೆ ಅದನ್ನು ತೆಗೆದಾಗ 10,80,000 ಸಿಗ್ತದೆ. ಇದು ಯಾವುದಕ್ಕೆ ಬಂತು? ನೆಕ್ಸ್ಟ್ ಪೀರಿಯಡಿಗೆ ಬಂತು. ಈಗ ನಮ್ಮ ಸೇಲ್ಸ್ನ ರೇಷಿಯೋ ಹೇಗೆ? 1,20,000 ಇಷ್ಟು 10,80,000. 3 ಮಂತಿಗೆ 1,20,000, ಉಳಿದ 9 ಮಂತಿಗೆ 10,80,000. ಸರಿಯಾ? ಅಂದರೆ ಅದನ್ನು ಇಷ್ಟು ಮಾಡಿದಾಗ, ಅದನ್ನು ಏನು ಡಿವೈಡ್ ಮಾಡಿದಾಗ ನಿಮಗೆ ಎಷ್ಟು ಬರ್ತದೆ ರೇಷಿಯೋ? 1:9 ಅಂತ ಬರ್ತದೆ. ಹೇಗೆ ಮಾಡೋದು ಅದು ಡಿವೈಡ್? 12 ಇದ್ದು ಟೇಬಲಲ್ಲಿ ನೋಡಿ, 12 1s 12, 12 9s 108. ಈ 4 0 ಕಟ್ ಮಾಡಿ. ಓಕೆ, ಆ ರೀತಿ ನಾವು ರೇಷಿಯೋ ಮಾಡ್ತೇವೆ 1:9 ಆರ್ 1,20,000 ಇಷ್ಟು 10,80,000. This one note you how to write. It is assumed that sales are evenly occurred during the first 6 months. ಇಲ್ಲಾದರೆ ನಾವು ಹೇಗೆ ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡ್ತೇವೆ? ಇಲ್ಲಿ ನಾವು ಏನು ಅಸ್ಯೂಮ್ ಮಾಡಿಕೊಂಡಿದ್ದೇವೆ? ಎಲ್ಲ ಮಂತಲ್ಲಿ ಕೂಡ ಸೇಮ್ ಸೇಲ್ ಆಗಿದೆ ಅಂತ ಹೇಳಿ ಅಂದುಕೊಂಡಿದ್ದೇವೆ ಅಂತ. ಓಕೆ, ನೆಕ್ಸ್ಟ್ ವರ್ಕಿಂಗ್ ನೋಟ್ ಏನು? ದೋಸ್ ಎಕ್ಸ್ಪೆನ್ಸಸ್ ವಿಚ್ ಒನ್? ಆ ರಿಮೈನಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅವುಗಳನ್ನು ನಾವು ಟೈಮ್ ಬೇಸಿಸಲ್ಲಿ ತಗೊಂಡಿದ್ದೇವೆ. ಟೈಮ್ ಬೇಸಿಸ್ ಹೇಗೆ? 3 ಮಂತ್ನ ಅದನ್ನು 3, ಈಗ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬ್ಯಾಡ್ ಡೇಟ್ಸ್ ಅಂತ ಇದ್ದರೆ, ಬ್ಯಾಡ್ ಡೇಟ್ಸ್ನ ಟೋಟಲ್ 5,000 ಅಂತ ಇದ್ದಾಗ ಈ 5,000 ಹೇಗೆ ಡಿವೈಡ್ ಮಾಡಲಾಗಿದೆ? 3 ಮಂತ್ 3/12 ಪ್ರೀ ಪೀರಿಯಡಿಗೆ, 9/12 ಪೋಸ್ಟ್ ಪೀರಿಯಡಿಗೆ. ಅಂಡರ್ಸ್ಟುಡ್? ಅದನ್ನು ನಾವು ಹೇಗೆ ಬರಿತೇವೆ? 3:9, ಅಥವಾ ಅದನ್ನೇ ಸಣ್ಣದು ಮಾಡಿದಾಗ 1:3. ಅರ್ಥ ಆಯ್ತಲ್ವಾ? ಈ ರೇಷಿಯೋದಲ್ಲಿ ನಾವು ಕೊಟ್ಟಿದ್ದೇವೆ. ಥರ್ಡ್ ಒನ್ ಏನು? ಡೈರೆಕ್ಟರ್ಸ್ ಫೀಸ್ ಯಾರಿಗೆ ಕೊಡಬೇಕು? ಕಂಪನಿ. ನಾನು ಆಗಲೇ ಹೇಳಿದೆ ಅದು ಎಲ್ಲಿಗೆ ಮಾತ್ರ ಬರ್ತದೆ? ಪೋಸ್ಟ್ ಪೀರಿಯಡಿಗೆ ಮಾತ್ರ ಬರ್ತದೆ, ಪ್ರೀ ಪೀರಿಯಡಿಗೆ ಅದು ಬರುವುದಿಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆ್ಯಂಡ್ ಡೊನೇಷನ್ಸ್ ಆರ್ ನಾಟ್ ಚಾರ್ಜ್ಡ್ ಅಗೇನ್ಸ್ಟ್ ಪ್ರಾಫಿಟ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗಳೆಲ್ಲ ಪ್ರಾಫಿಟಿಗೆ ಬರುವುದಿಲ್ಲ, ಅದು ಇಮ್ಯಾಜಿನರಿ ಫಿಕ್ಟಿಷಿಯಸ್ ಅಸೆಟ್ ಅಂತ ಹೇಳ್ತೇವೆ. ಅವುಗಳನ್ನು ನಾವು ಲೆಸ್ಸೇ ಮಾಡಬೇಕು. ಇಟ್ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಅಪ್ರೋಪ್ರಿಯೇಷನ್ಸ್. ಓಕೆ, ಫೈನಲ್ ಎಲ್ಲ ಆದಮೇಲೆ ನಾವು ನೆಟ್ ಪ್ರಾಫಿಟಿಂದ ಲೆಸ್ ಮಾಡ್ತೇವೆ. ಅಪ್ರೋಪ್ರಿಯೇಷನ್ ಅಂತ ಹೇಳಿ ಟ್ರೀಟ್ ಮಾಡಬೇಕು ಅದನ್ನು. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ ಮಾಡುವ. ವೆರಿ ಈಸಿ. ಓಕೆ, ಈ ಡಿವೈಡ್ ಮಾಡುವುದೆಲ್ಲ ಗೊತ್ತಾದರೆ ಸಾಕು, ಅಷ್ಟೇ ಇರೋದು ವಿಷಯ. ಎಲ್ಲ ವರ್ಕಿಂಗ್ ನೋಟ್ಸ್ ಎಲ್ಲ ಅರ್ಥ ಆಯ್ತಲ್ವಾ? ಸಿ ಹಿಯರ್,
ಸ್ಟೇಟ್ಮೆಂಟ್ ಶೋಯಿಂಗ್ apportionment of profit between pre and post incorporation period. ಕ್ಲಿಯರ್? ಇನ್ ದ ಬುಕ್ಸ್ ಆಫ್ ಸನ್ ಲಿಮಿಟೆಡ್ ಅಂತ ಬರೀಬೇಕು ಫಸ್ಟಿಗೆ, ದೆನ್ ಸ್ಟೇಟ್ಮೆಂಟ್ ಶೋಯಿಂಗ್ ಅಂತ ಬರೀರಿ. ದೆನ್ ಯು ಹ್ಯಾವ್ ಟು ಪುಟ್ ದಿಸ್ ಮಚ್ ಕಾಲಮ್ಸ್, ಇಷ್ಟು ಕಾಲಮ್ ಬೇಕು. ಪರ್ಟಿಕ್ಯುಲರ್ಸಿಗೆ ಒಂದು ಕಾಲಮ್, ನೋಟ್ಸ್, ಬೇಸಿಸ್, ಟೋಟಲ್, ದೆನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಫ್ರಮ್ 1/4/2020 ಇಂದ 30/6/2020 ತನಕ. ಇನ್ನೊಂದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 1/7 ಇಂದ 31/3/2021 ತನಕ. ಇದಿಷ್ಟು ಕಾಲಮ್, ಗೊತ್ತಾಯ್ತಲ್ವಾ? ಇಲ್ಲಿ ತನಕ ಹೀಗೆ ಇದಿಷ್ಟು ಪರ್ಟಿಕ್ಯುಲರ್ಸ್, ಇಲ್ಲಿಂದ ಕೆಳಗೆಗೆ ಸೊಲ್ಯೂಷನ್. ಓಕೆ, ನಾವು ಸಿ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ನಮಗೆ ಪ್ರಾಬ್ಲಮಲ್ಲಿ? ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಎಷ್ಟು? 3 lakh. ಈ 3 lakhನ್ನು ನಾವು ಹೇಗೆ ಡಿವೈಡ್ ಮಾಡಬೇಕು? ಇಲ್ಲಿ ನೋಡಿ, ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 3 lakh ಕೊಟ್ಟಿದ್ದಾರೆ. ಸರಿಯಾ? 3 lakhನ್ನು ನಾವು ಹೇಗೆ ಕೊಡ್ತೇವೆ? 1:9. ಪ್ರಾಫಿಟ್ ಯಾವುದರಲ್ಲಿ ಬರ್ತದೆ? ಸೇಲಲ್ಲಿ ಅಲ್ವಾ ಪ್ರಾಫಿಟ್ ಬರೋದು. ಸೊ ಸೇಲ್ನ ರೇಷ್ಯೋದಲ್ಲಿ ಕೊಡಬೇಕು. ಸೇಲ್ನ ರೇಷ್ಯೋ ಎಷ್ಟು? 1:9. ಆಗ ಹೇಳಿದೆ ನಾನು, ಇಲ್ಲಿ ಬಂತು 1:9. ಕ್ಯಾನ್ ಯು ಸಿ? ಸೊ 1:9 ಕೊಟ್ಟಾಗ ಹೇಗೆ 3 lakhs ಇಂಟು 1/9 ಮಾಡಿದಾಗ 30,000 ಬರ್ತದೆ. 3 lakh ರೇಷಿಯೋ ಮಾಡೋದು ಹೇಗೆ? ಇಂಟು 1 ಡಿವೈಡೆಡ್ ಬೈ 1 + 9 ಎಷ್ಟು? 10. ಸೊ ಎಷ್ಟಾಯಿತು? 30,000 ಬಂತು. ಇಲ್ಲಿ 30,000. ಇಲ್ಲಿ ಹೇಗೆ ಮಾಡಬೇಕು? 1:9 ಅಂತ ಬರಲಿಕ್ಕೆ ಹೋದದ್ದು 1/10 ಆಯಿತಾ? ನೆಕ್ಸ್ಟ್ ಇನ್ನೊಂದು 3 lakh ಇಂಟು 9, ಬಾಕಿ ಎಷ್ಟು ಉಳಿದದ್ದು? 9 ಡಿವೈಡೆಡ್ ಬೈ ಎಷ್ಟು? 10. ಸೊ 2,70,000 ಇನ್ನೊಂದು ಕಾಲಮಿಗೆ. ಓಕೆ, ಇದು ಮಾತ್ರ ಫಸ್ಟಿಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬೇಸಿಸ್ ಬರಿಬೇಕು, ಯಾವ ಬೇಸಿಸಲ್ಲಿ ನೀವು ತೆಗೆದದ್ದು ಅಂಥೇಳಿ. ಸೇಲ್ಸ್ 1:9. ನೆಕ್ಸ್ಟ್ ಏನು? ಇದರಿಂದ ಗ್ರಾಸ್ ಪ್ರಾಫಿಟ್ ಬಂದದ್ರಿಂದ ನಾವು ನೆಕ್ಸ್ಟ್ ಏನು ಮಾಡ್ತೇವೆ? ಥಿಂಕ್ ಮಾಡಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಲ್ ದ ಎಕ್ಸ್ಪೆನ್ಸಸ್ ಆರ್ ಡಿಡಕ್ಟೆಡ್. ಎಲ್ಲವನ್ನು ಎಕ್ಸ್ಪೆನ್ಸಸ್ಗಳನ್ನು ನಾವು ತೆಗಿತೇವೆ. ಸೊ ಎಕ್ಸ್ಪೆನ್ಸಸ್, ದಿಸ್ ಎಕ್ಸ್ಪೆನ್ಸಸ್ಸನ್ನು ಬರೀರಿ. ಯಾವುದೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಬ್ಯಾಡ್ ಡೆಟ್ಸ್ ಇದೆ. ಬ್ಯಾಡ್ ಡೆಟ್ಸ್ ಕೂಡ ಸೇಲ್ಸ್ ರೇಷ್ಯೋದಲ್ಲಿ ಟೋಟಲ್ ಈಸ್ 3,600. 3,600 ಇಂಟು 1/10 360 ಒಂದು ಕಾಲಮಿಗೆ, 3,240 ಪೋಸ್ಟ್ ಕಾಲಮಿಗೆ. ಓಕೆ, ನೆಕ್ಸ್ಟ್ ಈಸ್ ಅಡ್ವರ್ಟೈಸಿಂಗ್. ಅಡ್ವರ್ಟೈಸಿಂಗ್ ಹೇಗೆ? 12,000 ಟೋಟಲ್ ಕೊಟ್ಟಿದ್ದಾರೆ. ಅದನ್ನು 1:9 ರೇಷ್ಯೋದಲ್ಲಿ, ಅಂದರೆ ಸೇಲ್ಸ್ ರೇಷ್ಯೋದಲ್ಲಿ, ಎಲ್ಲ ಕೂಡ ಸೇಲ್ ರೇಷ್ಯೋದಲ್ಲಿ ಮಾತ್ರ ಕೊಟ್ಟದ್ದು. ದೆನ್ ಹಿಯರ್ ಸ್ಯಾಲರೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್. ಸ್ಯಾಲರೀಸ್ ಯಾವಾಗ ಕೊಡೋದು? ಎಷ್ಟು ಟೈಮಿಗೆ ಕೊಡ್ತೇವಲ್ವ ನಾವು, ಅಂದರೆ 3 ಮಂತ್ಸಿಗೆ, 9 ಮಂತ್ಸಿಗೆ, ಹೇಗೆ ಆ ತರಹ. ಓಕೆ, ಇಲ್ಲಿ ನೋಡಿ, ದಿಸ್ ಒನ್ ಟೈಮ್ ಬೇಸಿಸ್ 1:3. ಎಲ್ಲಿಂದ ಬಂತು ಅಂತ ನೋಡಬೇಡಿ, ವರ್ಕಿಂಗ್ ನೋಟಲ್ಲಿದೆ. ಸೆಕೆಂಡ್ ವರ್ಕಿಂಗ್ ನೋಟ್ 1:3. ಸಿ ಹಿಯರ್ ವರ್ಕಿಂಗ್ ನೋಟ್ಸ್ ಬರೆದಿದೆ 2. ಸೊ 64,000 ಟೋಟಲ್ ಇತ್ತು. 64,000 ಇಂಟು 1/4 ಮಾಡಿದಾಗ ಯು ವಿಲ್ ಗೆಟ್ 16,000 ಆ್ಯಂಡ್ 3/4 ಮಾಡಿದಾಗ ಯು ವಿಲ್ ಗೆಟ್ 48,000. ನೆಕ್ಸ್ಟ್ ಸಿ ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ಸ್ ಫೀಸ್ ಯಾರಿಗೆ ಮಾತ್ರ ಅಂತ ನಾನು ಹೇಳಿದೆ? ಓನ್ಲಿ ಫಾರ್ ದ ಪೋಸ್ಟ್ ಪೀರಿಯಡ್. ಪ್ರೀ ಪೀರಿಯಡಿಗೆ ಡೈರೆಕ್ಟರ್ಸ್ ಬರುವುದಿಲ್ಲ. ಅದು ಕಂಪೆನಿ ಆಗುವುದು ಯಾವಾಗ? ಇನ್ಕಾರ್ಪೊರೇಷನ್ ಆದ ಮೇಲೆ. ಅಂದರೆ ಪ್ರೀ ಇನ್ಕಾರ್ಪೊರೇಷನ್ಗೆ ಡೈರೆಕ್ಟರ್ಸೇ ಇಲ್ಲ, ದೆನ್ ಫೀಸ್ ಎಲ್ಲಿಂದ ಬರ್ತದೆ? ಸೊ ದೋಸ್ ಡೈರೆಕ್ಟರ್ಸ್ ಫೀಸ್ ಈಸ್ ಕನ್ಸಿಡರ್ಡ್ ಫಾರ್ ದ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಸರಿಯಾ? ಇಷ್ಟು ಎಕ್ಸ್ಪೆನ್ಸಸ್ ಇತ್ತು ನೋಡಿ. ಇಲ್ಲಿ ಇದಾಯಿತು, 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 ಸ್ಯಾಲರಿ ಆಯಿತು. ಇದೆರಡನ್ನು ನಾನು ಏನು ಹೇಳಿದೆ? ಪ್ರಿಲಿಮಿನರಿ ಮತ್ತು ಪೊಲಿಟಿಕಲ್ ಪಾರ್ಟಿಗೆ ಗಿವನ್ ಡೊನೇಷನ್ ಕೊಟ್ಟದನ್ನು ನಾವು ಏನು ಅಂತ ಹಾಕಬೇಕು? ಅಪ್ರೋಪ್ರಿಯೇಷನ್ ಅಂತ ಹೇಳಿದೆ ಅಲ್ವಾ, ಲೆಸ್ ಮಾಡಲಿಕ್ಕಿರೋದು ಅಂತೇಳಿ. ಸೊ ಇದೆರಡನ್ನು ಬಿಟ್ಟು ಉಳಿದದ್ದೆಲ್ಲ ಕೂಡ ನಾವು ಅಪೋರ್ಷನ್ ಮಾಡಿ ಆಯಿತು. ನಾವು ಸಿ ವಾಟ್ ಯು ಹ್ಯಾವ್ ಟು ಡೂ? ಇದಿಷ್ಟನ್ನು ಟೋಟಲ್ ಮಾಡಿ, ಯಾವುದನ್ನು? ಇಷ್ಟು ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಿ ಇಲ್ಲಿ ಬರೆದಿದೆ ನೋಡಿ. ಎಕ್ಸ್ಪೆನ್ಸಸ್ ಅಂದರೆ B ಯ ಟೋಟಲ್ ಇದು. ಈಗ ನೀವೇನು ಮಾಡಬೇಕು?
ಗ್ರಾಸ್ ಪ್ರಾಫಿಟ್ ಅಂದರೆ ಎ ಮೈನಸ್ ಎಕ್ಸ್ಪೆನ್ಸಸ್ ಬಿ. ಈ 3 ಲ್ಯಾಕ್ ಮೈನಸ್ 94,600. ಓಕೆ, ಗ್ರಾಸ್ ಪ್ರಾಫಿಟಿಂದ ಈ ಎಕ್ಸ್ಪೆನ್ಸಸ್ನ ಟೋಟಲನ್ನು ಮೈನಸ್ ಮಾಡಬೇಕು. ಆಗ ನಿಮಗೆ ಇಷ್ಟು ಸಿಗ್ತದೆ. ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಹೇಳ್ತೇವೆ. 2,05,400, 10,640, 1,34,760. ಓಕೆ, ಸೊ ಈಗ ಏನು ಮಾಡಬೇಕು ನಾವು, ನೋಟ್ 4ಅಲ್ಲಿ ನಾನು ಹೇಳಿದೆ ಅಲ್ವಾ, ಯು ಹ್ಯಾವ್ ಟು ಡಿಡಕ್ಟ್ ದೋಸ್ ಅಂತೇಳಿ. ಆ 5,000 ಇನ್ನೊಂದು ಡೊನೇಷನ್ನ 5,000 ಎರಡನ್ನು ಒಟ್ಟಿಗೆ ಬರೆದು ಯು ಹ್ಯಾವ್ ಟು ಡಿಡಕ್ಟ್. ಓಕೆ, ಅದು ಎಲ್ಲಿಗೆ ಮಾತ್ರ ಬರ್ತದೆ, ಪೋಸ್ಟ್ ಪೀರಿಯಡಿಗೆ ಮಾತ್ರ ಬರ್ತದೆ, ಪ್ರೀ ಇದಕ್ಕೆ ಸಂಬಂಧ ಪಡುವುದಿಲ್ಲ. ಸೊ ಅದನ್ನು ಲೆಸ್ ಮಾಡಿದಾಗ ವಾಟ್ ಎವರ್ ದ ಅಮೌಂಟ್ ಯು ವಿಲ್ ಗೆಟ್, ಯು ಹ್ಯಾವ್ ಟು ರೈಟ್ ದ್ಯಾಟ್. ಫಸ್ಟಿಗೆ ಪ್ರೀ ಇನ್ಕಾರ್ಪೊರೇಟ್ ಪೀರಿಯಡನ್ನು ನಾವು ಏನು ಹೇಳ್ತೇವೆ, ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಇಲ್ಲಿ ಬಂದ ಪ್ರಾಫಿಟನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಬಂದ ಪ್ರಾಫಿಟನ್ನು ನಾವು ನೆಟ್ ಪ್ರಾಫಿಟ್ ಅಂತ ಹೇಳ್ತೇವೆ. ಇದು 95,400 ಏನಿದೆ, ಇದು ಟೋಟಲ್ ಪ್ರಾಫಿಟ್. ಅಂಡರ್ಸ್ಟೂಡ್. ಈಗ ನಮಗೆ ಕ್ವೆಶನಲ್ಲಿ ಏನು ಹೇಳಿದ್ದು, ಪ್ರೀ ಇದ್ದೆಷ್ಟು ಪೋಸ್ಟ್ ಇದ್ದೆಷ್ಟು ಅಂತಲ್ವಾ. ಸೊ ಪ್ರೀ ಇನ್ಕಾರ್ಪೊರೇಷನ್ ಇದು 10,640. ಇದೇನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ ಇದನ್ನು. ಅಂದರೆ ಇನ್ಕಾರ್ಪೊರೇಷನ್ ಆಗುವುದಕ್ಕಿಂತ ಮುಂಚೆ ಬಂದ ಪ್ರಾಫಿಟ್, ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದರೆ ಇನ್ಕಾರ್ಪೊರೇಷನ್ ಆದ ನಂತರ ಬಂದ ಪ್ರಾಫಿಟ್ ಎಷ್ಟು, 1,84,760. ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಹೇಳ್ತೇವೆ. ಡಿವಿಡೆಂಟಿಗೆಲ್ಲ ಯೂಸ್ ಮಾಡುವ ನೆಟ್ ಪ್ರಾಫಿಟ್ ಇದು 1,84,760. ಅಂಡರ್ಸ್ಟೂಡ್. ಇದು ನಿಮ್ಮ ನ್ಯೂ ಚಾಪ್ಟರ್ ಅಲ್ವಾ, ಇಂಟ್ರೆಸ್ಟಿಂಗ್ ಇದೆ ಅಲ್ವಾ. ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಪ್ರಾಬ್ಲಮ್ ಅಲ್ವಾ. ಪುನಃ ನೀವು ಒಂದು 2 ಸಲ ನೋಡಿ, ವಿಡಿಯೋವನ್ನು ನೋಡಿ, ಎಲ್ಲ ಆದಮೇಲೆ ಅರ್ಥ ಆದಮೇಲೆ ಬುಕ್ಕಲ್ಲಿ ಬರೆದ್ರೆ ಸಾಕು. ಗೊತ್ತಾಯ್ತಾ? ಡೌಟ್ ಇದ್ದರೆ ಕೇಳಿ. Only that much. Okay, this much for today. Hope you all understood, and mention your name and section class in the comment section below. Okay, if you have any doubt you can ask, and thank you.